ರಾಜಸ್ಥಾನದಲ್ಲಿ 10,000 ಕೆಜಿ ಸ್ಫೋಟ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ರಾಜಸ್ಥಾನ ಪೊಲೀಸರು ಭರ್ಜರಿಯಾಗಿ ಕಾರ್ಯಾಚರಣೆ ನಡೆಸಿದರು. ಇದೇ ವೇಳೆ ಸರಿಸುಮಾರು 10,000 ಕೆಜಿ ಸ್ಫೋಟಕಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆರೋಪಿ ಸುಲೈಮಾನ್ ಖಾನ್ 58 ವರ್ಷ ವಯಸ್ಸು ಅರೆಸ್ಟ್ ಮಾಡಲಾಗಿದೆ. ಒಟ್ಟು 187 ಚೀಲಗಳಲ್ಲಿ ಇದ್ದಂತಹ 10,000 ಕೆಜಿ ಸ್ಫೋಟಕ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಭಾರೀ ಪ್ರಮಾಣದ ಅಮೋನಿಯಂ ನೈಟ್ರೇಟ್ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು. ರಾಜಸ್ಥಾನದ ನಾಗೌರ್ ಜಿಲ್ಲೆಯಲ್ಲಿ ಕಾರ್ಯಾಚರಣೆ ನಡೆಸಿದ್ದಾರೆ. ಒಂದು ಜಮೀನಿನಲ್ಲಿ ಡಿಟೋನೇಟರ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಗಣಿಗಾರಿಕೆ ನಡೆಸೋದಕ್ಕೆ ಸ್ಫೋಟಕ ಬಳಕೆ ಮಾಡ್ತಾ ಇದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಗಣಿಗಾರಿಕೆಯಲ್ಲಿ ಈ ಒಂದು ಸ್ಫೋಟಕವನ್ನು ಬಳಕೆ ಮಾಡಲಾಗ್ತಾ ಇತ್ತು ಅಂತ ಮಾಹಿತಿಗಳು ಲಭ್ಯ ಆಗಿದೆ. ಪೊಲೀಸ್ ಅಧಿಕಾರಿ ಮೃದುಲ್ ಕಚವಾ ಅವರು ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಭಾರೀ ಪ್ರಮಾಣದಲ್ಲಿ ಸ್ಫೋಟಕ ವಶಕ್ಕೆ ಪಡ್ಕೊಂಡಿರುವಂತಹ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ, ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇದನ್ನು ಗಣಿಗಾರಿಕೆ ಮಾಡುವಂತಹ ಸಂದರ್ಭದಲ್ಲಿ ಸ್ಫೋಟ ಮಾಡೋದಕ್ಕೆ ಅಂತ ಬಳಕೆ ಮಾಡಲಾಗ್ತಾ ಇತ್ತು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಭಾರೀ ಪ್ರಮಾಣದಲ್ಲಿ ಸ್ಫೋಟಕ ಪತ್ತೆಯಾಗಿರುವಂಥದ್ದು ಜನರಲ್ಲೂ ಕೂಡ ಆತಂಕಕ್ಕೆ ಕಾರಣ ಆಗಿದೆ. ಇನ್ನು ಈ ಸ್ಫೋಟಕ ಯಾವ ಕಾರಣಕ್ಕಾಗಿ ಯಾವ ಉದ್ದೇಶಕ್ಕೆ ಬಳಕೆ ಮಾಡ್ತಾ ಇದ್ರು ಅನ್ನುವಂಥದ್ದನ್ನು ಬಾಯಿ ಬಿಡಿಸಿದಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳು ಅಥವಾ ಯಾವುದಾದ್ರೂ ಜಾಗದಲ್ಲಿ ಸ್ಫೋಟವನ್ನು ಮಾಡೋದಕ್ಕೆ ಇದನ್ನು ಬಳಕೆ ಏನಾದರೂ ಮಾಡ್ತಾ ಇದ್ರಾ ಅಂತ ಪರಿಶೀಲನೆ ಮಾಡಿದಾಗ ಅಮೋನಿಯಂ ನೈಟ್ರೇಟನ್ನು ಇವರು ಗಣಿಗಾರಿಕೆಗಳಲ್ಲಿ ಸ್ಫೋಟಗಳನ್ನು ಮಾಡೋದಕ್ಕೆ ಬಳಕೆ ಮಾಡ್ತಾ ಇದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗಿದೆ. ಯಾವುದಾದ್ರೂ ದುಷ್ಕೃತ್ಯವನ್ನು ಎಸಗೋದಕ್ಕೆ ಈ ರೀತಿ ಮಾಡಿದ್ರಾ ಅಂತ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಈ ನಡುವೆ ಭಾರೀ ಪ್ರಮಾಣದಲ್ಲಿ ಈ ಸ್ಫೋಟಕವನ್ನು ಬಳಕೆ ಮಾಡಿಕೊಂಡು ಗಣಿಗಾರಿಕೆಗಳಲ್ಲಿ ಸ್ಫೋಟಗಳನ್ನು ಮಾಡೋದಕ್ಕೆ ಇವರು ಬಳಸ್ತಾ ಇದ್ರು ಅನ್ನೋ ಮಾಹಿತಿಗಳು ಲಭ್ಯ ಆಗಿದೆ. ಇನ್ನು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಎಲ್ಲಿಂದ ತಂದರು, ಇದರ ಹಿಂದೆ ಇರುವಂತಹ ವ್ಯಕ್ತಿಗಳು ಯಾರು, ಯಾಕಂದರೆ 10,000 ಕೆಜಿಯಷ್ಟು ಅಮೋನಿಯಂ ನೈಟ್ರೇಟ್ ಅನ್ನಂತಹ ಒಂದು ಭಾರೀ ಪ್ರಮಾಣದ ಸ್ಫೋಟಕ ಪತ್ತೆಯಾಗಿರುವಂಥದ್ದು ಸಹಜವಾಗಿ ಆತಂಕಕ್ಕೆ ಕಾರಣ ಆಗತ್ತೆ. ಹೀಗಾಗಿ ತನಿಖೆಯ ಬೆನ್ನು ಬಿದ್ದಿರುವಂತಹ ಪೊಲೀಸ್ ಅಧಿಕಾರಿಗಳು ಎಲ್ಲಿಂದ ತರಿಸಿದ್ರು, ಏನು ಎತ್ತ ಈ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ.